ನಮ್ಮ ಫೌಂಡೇಶನ್ ಪ್ರಾರಂಭವಾದಾಗ ನಾವೊಂದು ಮಾತು ಕೊಟ್ಟಿದ್ದೇವೆ ಕಟೀಲು ಕ್ಷೇತ್ರದಲ್ಲಿ. ಇದು ಕೇವಲ ಕಲಾವಿದರು ಮಾತ್ರ ಅಲ್ಲ, ಸಮಾಜವೇ ನಿಬ್ಬೆರಗಾಗಿ ನೋಡುವಂತ ವ್ಯವಸ್ಥೆ. ನನ್ನ ಬಾಯಿಂದ ಬಂದು ಹೋಯಿತು. ಆವಾಗ ನಮ್ಮ ಫೌಂಡೇಶನ್ ಅಲ್ಲಿ 1 ಲಕ್ಷ ರೂಪಾಯಿ ಕೂಡ ಇಲ್ಲ. ತಾಯಿ ಈಡೇರಿಸ್ತಾ ಬರ್ತಾ ಇದ್ದಾಳೆ. ಈಗ ಕಲಾವಿದರು ಒಂದು ನೆಮ್ಮದಿಯ ಬದುಕಿಗೆ ಅನುಕೂಲತೆ ಇದೆ. ಶಶಿಧರ ಶೆಟ್ಟಿಯವರ ಮಾತೃಶ್ರೀಯವರ ನೆನಪಿನಲ್ಲಿ ಅವರ ಹೆಸರಲ್ಲಿ ಈ ಮನೆಯನ್ನು ನಾವು ಹಸ್ತಾಂತರಿಸಿದ್ದೇವೆ. ಪಟ್ಲ ಸತ್ಸನ್ನಿ ಇಂಕ ಇಲ್ಲದ ವ್ಯವಸ್ಥೆ ಮಲ್ತುಕೋರಿ ಇಂಕ ಆತೆ ಬೋಡಿತ್ತು. ಇವತ್ತಿನ ಮನೆ 50ನೇ ಮನೆ ಆಯ್ತು. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಒಬ್ಬ ಕಲಾವಿದನ ಬದುಕಿನಲ್ಲಿ ಇದಕ್ಕಿಂತ ದೊಡ್ಡ ಕ್ಷಣ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕರು, ಕಲಾವಿದರ ಹಿತಚಿಂತಕರು, ಕಲಾವಿದರ ಕಾಮಧೇನು ಎನ್ನುವಂತಹ ಪ್ರಖ್ಯಾತಿಯನ್ನು ಪಡೆದಂತಹ ಸತೀಶ್ ಶೆಟ್ಟಿಯವರ ಈ ಸ್ತುತ್ಯಾರ್ಹವಾದಂತಹ ಕಾರ್ಯ ಇದು ಕೇವಲ ಕಲಾವಿದರು ಮಾತ್ರ ಅಲ್ಲ, ಸಮಾಜವೇ ನಿಬ್ಬೆರಗಾಗಿ ನೋಡುವಂಥ ವ್ಯವಸ್ಥೆ ಈಗ ಕಲಾವಿದರ ಬಳಿಗೆ ಆಗ್ತಾಯಿದೆ. ಒಂದು ಕಾಲದಲ್ಲಿ ಕಲಾವಿದರನ್ನು ಕೇಳುವ ಗತಿ ಇರಲಿಲ್ಲ. ಒಬ್ಬ ಮೇಳದ ಯಜಮಾನ ಇದ್ದರೆ ಅವ ಕೊಡುವ ಬಿಡಿ ಕಾಸನ್ನು ತಗೊಂಡು ಹೋಗಿ ಅದರಲ್ಲಿ ಜೀವನೋಪಾಯವನ್ನು ಕಲ್ಪಿಸಬೇಕಿತ್ತು. ಕಲಾವಿದರಿಗೆ ಭದ್ರತೆ ಇದೆ, ಕಲಾವಿದರಿಗೆ ಗೌರವ ಇದೆ, ಕಲಾವಿದರ ರಕ್ಷಣೆ ಇದೆ ಎನ್ನುವುದನ್ನು ಮಾಡಿ ತೋರಿಸಿದವರು, ಆಡಿ ತೋರಿಸಿದ್ದಲ್ಲ ಮಾಡಿ ತೋರಿಸಿದವರು ಪಟ್ಲ ಸತೀಶ್ ಶೆಟ್ಟಿಯವರು. ಇವರು ಸದಾ ಅಭಿನಂದನಾರ್ಹರು. ನಾನು ಒಬ್ಬ ಕಲಾವಿದರೇ. ನಮ್ಮ ವಿಶ್ವನಾಥ್ ಕಾಯರ್ತನಕ ಇವರು ನಮ್ಮ ಸಸೀತ್ಲ ಮೇಳದಲ್ಲಿದ್ದಾರೆ. ಅವರು ಆ ಮೇಳ ಆರಂಭ ಆಗುವಲ್ಲಿಂದ ಈ ತನಕ ಅದೇ ಮೇಳದಲ್ಲಿದ್ದಾರೆ. ನಾನು ಈಗ ಇತ್ತೀಚೆಗೆ ಒಂದು 6 ವರ್ಷದಿಂದ ಆ ಮೇಳದಲ್ಲಿದ್ದೇನೆ. ಪೊಳಲಿಯ ಅಪ್ಪಣ್ಣ ಇಲ್ಲಿ ಇದ್ದಾರೆ. ಅವರು ವಿಶ್ವನಾಥ ಗೌಡರಿಗೆ ಬದುಕು ಕಟ್ಟಿಕೊಡುವಲ್ಲಿ ಅವ್ರದ್ದು ಒಂದು ಪಾತ್ರ ಇದೆ. ಒಂದು ವೃತ್ತಿ ಹಗಲಲ್ಲಿ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ರಾತ್ರಿ ಯಕ್ಷಗಾನಕ್ಕೆ ಬಂದು ಅಲ್ಲಿ ತನ್ನ ವೇಷಭೂಷಣ ಧಾರಣೆ ಮಾಡಿಕೊಂಡು ಸಭಾ ವೇದಿಕೆಯನ್ನು ಏರಿ ತನ್ನ ಕಲಾ ಪ್ರತಿಭೆಯನ್ನು ತೋರಿಸ್ತಾ ಕಳೆದ ಅನೇಕ ಹೆಚ್ಚಿನ ಅಂಶ 25 ವರ್ಷಗಳ ತಿರುಗಾಟ ವಿಶ್ವನಾಥರಿಗೆ ಆಗಿದೆ. ಈಗ ಈ ಮನೆ ಪಟ್ಲ ಸತೀಶ್ ಶೆಟ್ಟಿಯವರು ಬರೋಡ ಶಶಿಧರ ಶೆಟ್ಟಿಯವರ ಒಂದು ಕೊಡುಗೆಯನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಕಲಾವಿದರನ್ನು ಕೇಳುವ ಗತಿ ಇಲ್ಲ. ಅವನ ಕಷ್ಟಕ್ಕೆ ಅವನೇ ತಲೆಗೆ ಹೊಡ್ಕೊಳ್ಬೇಕು. ಯಾರು ಮಾತಾಡಿಸೋರು ಇರಲಿಲ್ಲ. ಪಟ್ಲ ಸತೀಶ್ ಶೆಟ್ಟಿಯವರು ಕೇವಲ ನಮ್ಮ ಜಿಲ್ಲೆಗೆ ಸೀಮಿತರಾಗದೆ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ಅಮೇರಿಕದಲ್ಲಿ ಕೂಡ ಯಕ್ಷಗಾನದ ಕಲಾ ರಸದೌತಣವನ್ನು ಉಣಬಡಿಸಿ ಅಲ್ಲಿ ಕೂಡ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ನಿಜವಾಗಿಯೂ ಪಟ್ಲ ಸತೀಶ್ ಶೆಟ್ಟಿಯವರು ನಮಗೊಂದು ಮುಂದಕ್ಕೆ ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಂತಹ ವ್ಯಕ್ತಿಯಾಗಿ ಅವರು ಕಾಣಿಸಿಕೊಂಡರೆ ಅತಿಶಯ ಖಂಡಿತ ಆಗಲಿಕ್ಕಿಲ್ಲ. ಇವತ್ತು ಬಹಳ ವಿಶೇಷವಾಗಿ ಒಂದು ದಿನ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ನಿನ್ನೆ ತಾರೀಕು 20ನೇ ತಾರೀಕು ನಮ್ಮ 50ನೇ ಮನೆಯ ಪಟ್ಲ ಯಕ್ಷಾಶ್ರಯ ಯೋಜನೆ 50ನೇ ಮನೆಯನ್ನು ನಾವು ಹಸ್ತಾಂತರ ಮಾಡಬೇಕಿತ್ತು ಅಳಿಕೆಯ ಸಮೀಪ. ಆದರೆ ಕಾರಣಾಂತರಗಳಿಂದ ಆ ಮನೆಗೆ ಸ್ವಲ್ಪ ಸೂತಕ ಬಂದ ಕಾರಣ ಆ ದಿನಾಂಕ ಮುಂದೆ ಹೋಯಿತು. ಆದ ಕಾರಣ 50ನೇ ಮನೆ ಇವತ್ತಿನ ಮನೆ 50ನೇ ಮನೆ ಆಯಿತು. ಇದೊಂದು ಕೂಡಿ ಬಂದದ್ದು ವಿಶ್ವನಾಥ ಗೌಡರ ಮನೆ ಕುಟುಂಬಕ್ಕೆ. ಯಾಕೆಂದರೆ ಅದು ಇದೊಂದು ಶಾಶ್ವತವಾಗಿ ಒಂದು ಉಳಿಯುವಂಥ ಒಂದು ಹೆಸರು. 1 50 ಮತ್ತು 100 ಹೀಗೆ. ಹಾಗಾಗಿ ವಿಶ್ವನಾಥ ಗೌಡರ ಇಡೀ ಕುಟುಂಬಕ್ಕೆ ನಾನು ಈ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮುಖಾಂತರ
ಬೇರೆ ಬೇರೆ ದಾನಿಗಳ ನೆರವಿನಿಂದ ಮತ್ತು ಇಂತಹ ಪುಣ್ಯಾತ್ಮರುಗಳ ಸಹಕಾರದಿಂದ ನಾವು ಬೇರೆ ಬೇರೆ ಯೋಜನೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ಸುಮಾರು 16 ಕೋಟಿ ರೂಪಾಯಿಯವರೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಲೆಗೆ, ಕಲಾವಿದರಿಗೆ ಇದನ್ನು ಸಮರ್ಪಣೆ ಮಾಡಿದೆ. ಅದರಲ್ಲಿ ನಮ್ಮ ಮುಖ್ಯವಾದ ಯೋಜನೆ ಒಂದು ಪಟ್ಲ ಯಕ್ಷಾಶ್ರಯ, ಮತ್ತೊಂದು ಯಕ್ಷ ಶಿಕ್ಷಣ ಎನ್ನುವುದು. ನಾವು ಈ ನಮ್ಮ ಫೌಂಡೇಶನ್ ಪ್ರಾರಂಭವಾದಾಗ ನಾವೊಂದು ಮಾತು ಕೊಟ್ಟಿದ್ದೇವೆ ಕಟೀಲು ಕ್ಷೇತ್ರದಲ್ಲಿ. ಆ ಮಾತನ್ನು ತಾಯಿ ಸುಳ್ಳಾಗಿಸಿಲ್ಲ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ನನ್ನ ಬಾಯಿಂದ ಬಂದು ಹೋಯಿತು. ಆವಾಗ ನಮ್ಮ ಫೌಂಡೇಶನಲ್ಲಿ 1 ಲಕ್ಷ ರೂಪಾಯಿ ಕೂಡ ಇಲ್ಲ. ನಾನು ಹೇಳಿದಂಥ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಕೂಡ ನಮ್ಮ ಫೌಂಡೇಶನ್ ಇಲ್ಲ. ಫೌಂಡೇಶನ್ನ ಉದ್ಘಾಟನೆ ದಿನ ಅದು. ನಮ್ಮ ಕೈಯಿಂದ ಒಂದು ಕಲಾವಿದರುಗಳಿಗೆ ಒಂದು 100 ಮನೆ ಆದರೆ ಕಟ್ಟಿಕೊಡಬೇಕೆಂಬ ಒಂದು ಆಶಯ ನನಗೆ ಇದೆ ಅಂತ ನನ್ನ ಬಾಯಿಯಿಂದ ಬಂದು ಹೋಯಿತು ಆ ತಾಯಿಯ ಸನ್ನಿಧಿಯಲ್ಲಿ. ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅಂದರೆ ಕಲಾವಿದರ ಕಣ್ಣೀರು ಮತ್ತು ಕಷ್ಟವನ್ನು ನೋಡಲಿಕ್ಕಾಗದೆ ನನ್ನ ಬಾಯಿಂದ ಬಂದು ಹೋದದ್ದು. ಅಂದರೆ ತುಂಬ ಮನೆ ಇಲ್ಲ ಅಂತ ಒದ್ದಾಡ್ತಾರೆ. ಅವರ ಕುಟುಂಬಿಕರು ಬಂದು ನಮ್ಮಲ್ಲಿ ಕಣ್ಣೀರಿಡ್ತಾ ಇದ್ದರು. ಅವರ ಮಕ್ಕಳು ನಮಗೆ ಓದಲಿಕ್ಕೆ ಮನೆಯಲ್ಲಿ ಒಂದು ಲೈಟ್ ಇಲ್ಲ ಅಂತ ಕಣ್ಣೀರಿಡುವಂಥ ಪರಿಸ್ಥಿತಿ ಇತ್ತು. ಹೀಗೆಲ್ಲ ಅನೇಕ ಸಮಸ್ಯೆಗಳಿತ್ತು. ಆ ನನ್ನ ಬಾಯಿಂದ ಬಂದಂಥ ವಾಕ್ಯವನ್ನು ತಾಯಿ ಈಡೇರಿಸ್ತಾ ಬರ್ತಾ ಇದ್ದಾಳೆ. 96 ಮನೆಗಳನ್ನು ನಾವು ಕಟ್ಟಿಕೊಡ್ತಾ ಇದ್ದೇವೆ. ಈಗಾಗಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ 96 ಮನೆಗಳಲ್ಲಿ 50ನೇ ಮನೆಯನ್ನು ಕಲಾವಿದರಿಗೆ ಇವತ್ತು ಹಸ್ತಾಂತರಿಸ್ತಾ ಇದ್ದೇವೆ. ನಮಗೆ ಸುಮಾರು 700ರಿಂದ 800 ಅಪ್ಲಿಕೇಶನ್ಗಳು ಈಗ ಆಗ್ತಾನೆ ಇದೆ ಕಲಾವಿದರುಗಳದ್ದು. ಖಾಲಿ ಮನೆಗೆ 700ರಿಂದ 800 ಅಪ್ಲಿಕೇಶನ್ಗಳಿವೆ. ಆದರೆ ನಮ್ಮ ಯೋಜನೆ ಇರೋದು 100 ಮನೆ ಅಂತ. ಅದು ಮುಂದೆ ಹೋಗಲಿಕ್ಕೂ ಸಾಕು. ಅದಕ್ಕೆ ದಾನಿಗಳ ಸಹಕಾರ ಬೇಕು. ನಾನು ಮುಖ್ಯವಾಗಿ 1 ರೂಪಾಯಿ ಕೊಟ್ಟ ದಾನಿಗಳನ್ನು ನಾನು ನೆನಪಿಡಬೇಕಾದ್ದು ನನ್ನ ಕರ್ತವ್ಯ. ಅವರಿಗೆ ನಾನು ಈ ಮೂಲಕ ಕೂಡ ನನ್ನ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದರಲ್ಲೂ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು, ಬರೋಡ ಶಶಿಧರ್ ಶೆಟ್ಟಿಯವರು, ಗೋಲ್ಡ್ ಪಿಂಚ್ ಬಂಜಾರ ಪ್ರಕಾಶ್ ಶೆಟ್ಟಿಯವರು, ಕುಸುಮೋದರ ರೆಡ್ಡಿ ಶೆಟ್ಟಿಯವರು, ದಿವಾಕರ್ ರಾವ್ ಕಟೀಲ್ ಅವರು, ಶಾರದಾ ಪ್ರಸಾದ್ ಅವರು, ML ಸಾಮಗರು, ಇಂಥ ಅನೇಕ ದಾನಿಗಳು ಕೋಟಿಗಟ್ಟಲೆ ನಮಗೆ ಹಣವನ್ನು ಕೊಟ್ಟ ಕಾರಣ ಇಂಥ ಕಲಾವಿದಗಳಿಗೆ ನಮಗೆ ಸಹಕಾರ ನೀಡಲಿಕ್ಕೆ ಸಾಧ್ಯತೆ ಆಗಿದೆ. ಬೇರೆ ಬೇರೆ ರೀತಿಯಲ್ಲಿ ತುಂಬ ಜನ ನಮಗೆ ಸಪೋರ್ಟಿವ್ ಆಗಿ ನಿಂತವರಿದ್ದಾರೆ. ಅವರೆಲ್ಲರಿಗೂ ನಾನು ಈ ಮೂಲಕ ನಾನು ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರನ್ನು ಈ ಮೂಲಕ ನೆನಪಿಸ್ಕೊಳ್ತಾ ಇದ್ದೇನೆ. ಈ ಮನೆಯ ದಾನಿ 50ನೇ ಮನೆಯ ಕೊಡುಗೆ ಇದು ಬೆಳ್ತಂಗಡಿ ಸಮೀಪದ ನಮ್ಮ ಇಲ್ಲಿ ಕಾಯರ ತಡ್ಕದ ಹತ್ತಿರ ಆದ ಕಾರಣ ಇದು ನಮ್ಮ ಬರೋಡ ಶಶಿಧರ ಶೆಟ್ಟಿಯವರ ಮಾತೃಶ್ರೀಯವರ ನೆನಪಿನಲ್ಲಿ ಅವರ ಹೆಸರಲ್ಲಿ ಈ ಮನೆಯನ್ನು ನಾವು ಹಸ್ತಾಂತರಿಸಿದ್ದೇವೆ. ಮಾತೃಶ್ರೀ ಕಾಶಿ ಅಮ್ಮನವರು ಮತ್ತು ಬರೋಡ ಶಶಿಧರ ಶೆಟ್ಟಿಯವರ ನೆನಪಿಗೂ ಅವರ ಕಾಶಿ ಅಮ್ಮನವರ ಸ್ಮರಣಾರ್ಥವಾಗಿ ಅವರ ಮಗ ಶಶಿಧರ ಶೆಟ್ಟಿಯವರು ಈ ಮನೆಯನ್ನು ವಿಶ್ವನಾಥ ಗೌಡರಿಗೆ ದಾನವಾಗಿ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ನಿಮ್ಮ ಇಡೀ ಕುಟುಂಬಕ್ಕೆ ಈ ಮನೆಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ವಿಶ್ವನಾಥ ಗೌಡ್ರೆ. ಸಸಿತ್ಲ ಮೇಳದಲ್ಲಿ ಪ್ರಸ್ತುತ ಸೇವೆ ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ನೆಮ್ಮದಿಯ ಜೀವನ ಈ ಮನೆಯಲ್ಲಿ ಆಗಲಿ ಎಂಬುದಾಗಿ ನಾವು ನಂಬಿದ ಎಲ್ಲ ಬಂಧುಗಳಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ದಾನಿಗಳ ನೆನಪು ನಿಮಗೆ ಸದಾ ಇರಲಿ. ನಮ್ಮ ಫೌಂಡೇಶನ್ ನೆನಪಿಲ್ಲದೆ ತೊಂದರೆ ಇಲ್ಲ. ನಮಗೆ ಫೌಂಡೇಶನ್ಗೆ ದಾನ ನೀಡಿದ ಬಂಧುಗಳನ್ನು ಯಾವತ್ತೂ ನೀವು ಕಲಾವಿದರುಗಳು ಮರೆಯದಿರಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಬೇಡುತ್ತಾ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ 2 ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪಾತ್ರೆನ ಮಣ್ಣಂಚಿನ ದಾಲಜ್ಜಿ ಯಾನ್ ಎಲ್ಲಿಯಪ್ಪನ ಕಣೆ 4ನೇ ಕ್ಲಾಸ್ ಶಾಲೆ ಬಿಡುದು ಯಕ್ಷಗಾನಗೂ ಪೋಯಿನೆ ಅಂಚೆ ಇಂಕ ಪಾತ್ರೆ ರಾತ್ ಬರ್ಪುಜಿ ಅಂದ ಪಟ್ಲ ಸತ್ಸನ್ನಂಜಿ ಇಂಕ ಇಲ್ಲದ ವ್ಯವಸ್ಥೆ ಮಲ್ತುಕೋರಿ ಇಂಕ ಆತೆ ಬೋಡಿತ್ತಿನ ಅಂಚ ಆಯ್ನ ಹಿಡ್ದವರ ಬರೋಡವರ ಸಸ್ಯರ ಸೆಟ್ರಿಗೆ ನಂಜಿ ಅಭಿನಂದನೆ.